ಎಲ್ರಿಗೂ ನಮಸ್ಕಾರ. ಇವತ್ತು ಕೆ ಇಯಿಂದ ನಡೆದಿರ್ತಕ್ಕಂಥ ಕೆ ಇ ಎ ಪೇಪರು ಡೇಟಾ ಎಂಟ್ರಿ ಅಸಿಸ್ಟೆಂಟ್ ನಡೆದಿರೋದು ಮಾರ್ಚ್ 2025. ಈ ಡೇಟೊಂದು ಕ್ವಶನ್ ಪೇಪರ್ ತೊಗೊಂಡಿದ್ದೀವಿ. ಈ ಡೇಟಲ್ಲಿ ಇತಿಹಾಸದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಇವತ್ತು ನೋಡ್ತಾ ಹೋಗೋಣ. ಒಂದು 15ರಿಂದ 20 ಕ್ವಶನ್, 15ರಿಂದ ಒಂದು 16 ಕ್ವಶನ್ ಕೇಳಿದ್ದಾರೆ. ಮೊದಲನೇದು, ಅಂಕೋಲ ಉಪ್ಪಿನ ಸತ್ಯಾಗ್ರಹ. ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಯಾರೂ ಭಾಗವಹಿಸಿರಲಿಲ್ಲ. ಇಲ್ಲಿ ನೋಡ್ಕೊಬೇಕಾಗಿರೋದು ಒಂದು, ಅಂಕೋಲ ಉಪ್ಪಿನ ಸತ್ಯಾಗ್ರಹ ಯಾರೂ ಭಾಗವಹಿಸಿರಲಿಲ್ಲ. ಎಕ್ಸಾಮಲ್ಲಿ ಓದುವಾಗ ಫಾಸ್ಟಾಗಿ ಓದುವಾಗ ಏನಾಗ್ತದೆ, ಭಾಗವಹಿಸಿರಲಿಲ್ಲ ಅನ್ನೋದನ್ನ ನಾವು ಗಮನಿಸಲ್ಲ. ಅಲ್ಲಿ ತಪ್ಪಾಗೋ ಚಾನ್ಸ್ ಇರ್ತದೆ, ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಈ ಕಡೆ ಇಂಗ್ಲೀಷ್ ಪೇಪರ್ ಕ್ವಶನ್ ಹಾಕ್ಕೊಂಡಿದ್ದೀನಿ. ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಸಾಲ್ಟ್ ಸತ್ಯಾಗ್ರಹ ಆಫ್ ಅಂಕೋಲ. ಕ್ಲಿಯರಾಗಿ ಮೊದಲನೇ ಕ್ವಶನ್ ಇದು ಹಿಸ್ಟ್ರಿಲಿ. ಸೊ ಮಾಡರ್ನ್ ಹಿಸ್ಟ್ರಿಲಿ ಬರ್ತಕ್ಕಂಥವು ಆಪ್ಷನ್ಸ್ಗಳು ನೋಡ್ಬೋದು. MP ನಾಡಕರ್ಣಿ ಕೊಟ್ಟಿದ್ದಾರೆ, ಶಾಮರಾವ್ ಶೆಣಾಯಿ, RR ದಿವಾಕರ್, ಗಂಗಾಧರರಾವ್ ದೇಶಪಾಂಡೆ. ಸೊ ಸ್ಕ್ರೀನ್ ಮೇಲೆ ಕ್ವಶನ್ ಬಂದಾಗ ನೀವು ಆದಷ್ಟು ಟ್ರೈ ಮಾಡಿ ಅಲ್ಲೇ ಆನ್ಸರ್ ಮಾಡಲಿಕ್ಕೆ, ನಿಮಗೂ ಪ್ರಾಕ್ಟೀಸ್ ಆಗ್ತದೆ. ಆನಂತರ ನಾವು ಡಿಸ್ಕಷನ್ ಆಗಿದ್ರೂ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ, ಇದು ಹೊಸ ಕ್ವಶನ್ನ, ಈ ಹಿಂದೆ ಎಲ್ಲೂ ಕೇಳಿಲ್ವಾ? ಅಂಕೋಲ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಎಲ್ಲೂ ಕ್ವಶನ್ ಕೇಳಿಲ್ವಾ ಅಂದರೆ ಕೇಳಿದ್ದಾರೆ. ಇದು ರಿಪೀಟ್ ಕ್ವಶನ್, ಇದು ಹೊಸ ಕ್ವಶನ್ ಅಲ್ಲ. ಎಲ್ಲಿ ಕೇಳಿದ್ದಾರೆ ಮುಂದೆ ಹಾಕಿದೆ ನೋಡಿ. ಇವೆಲ್ಲ KPSC ಪೇಪರ್ಸು. ಇಲ್ಲೇ ಇದೆ ನೋಡಿ, ಪೇಪರ್ ಕೊಡ್ಬೋದ್ರೆ ನಿಮಗೆ ಕ್ವಶನ್ ಸಿಗುತ್ತೆ. ಎ ಸೀರೀಸ್. ವಾಸ್ ದಿ ಲೀಡರ್ಸ್ ಆಫ್ ದಿ ಸಾಲ್ಟ್ ಸತ್ಯಾಗ್ರಹ ಮೂಮೆಂಟ್ ಇನ್ ಅಂಕೋಲ. ಓಕೆನಾ? ಈ ಕೆಳಕಂಡ ಯಾರು ಅಂಕೋಲದಲ್ಲಿ ನಡೆದಿರ್ತಕ್ಕಂಥ ಸಾಲ್ಟ್ ಸತ್ಯಾಗ್ರಹದಲ್ಲಿ ಲೀಡರ್ಸ್ ಆಗಿದ್ರು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ ಮುಂದೆ. ಜಸ್ಟ್ ಏನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇವತ್ತು ನಡೆದಿರ್ತಕ್ಕಂಥ ಈ ಕ್ವಶನ್ ಪೇಪರಲ್ಲಿ ನಾವು ಒಂದು ಬೇರೆ ಬೇರೆ ಆಯಾಮದಲ್ಲಿ ಒಂದು ಕ್ವಶನ್ ಪೇಪರ್ಗಳು ನೋಡಬೇಕು. ಜಸ್ಟ್ ಒಂದು ಉತ್ತರ ಕ್ವಶನ್ನು ಜಸ್ಟ್ ಉತ್ತರಗಳು ನೋಡ್ತಾ ಹೋದರೆ ನಮ್ಗೆ ಯೂಸ್ ಆಗೋಲ್ಲ. ಸ್ವಲ್ಪ ಅನಲೈಸಿಂಗ್ ಮಾಡ್ತಾ ಹೋದರೆ ಕ್ವಶನ್ಗಳು ಯಾವುದು ರಿಪೀಟ್ ಆಗ್ತಾ ಇದ್ದಾವೆ, ಪ್ರಶ್ನೆ ಪತ್ರಿಕೆ ತೆಗಿಯೋರು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಅವನ್ನ ಓದ್ಕೊಂಡು ಹೋಗ್ಬೇಕು ನಾವು, ಅಲ್ವಾ? ಕೃಷ್ಣಬಾಯಿ ಸಂಜಯಕರು, KT ಭಾಷ್ಯ. ಉತ್ತರ ಕಂಡುಹಿಡಿಯೋದು ದೊಡ್ಡದಲ್ಲ. ಉತ್ತರ ನಿಮಗೂ ಕೀ ಆನ್ಸರ್, ಈ ಕ್ವಶನ್ ಪೇಪರ್ ಹೊಡೋಕೆ ಕೀ ಆನ್ಸರ್ ಹೊಡೆದ್ರೆ ಸಿಗುತ್ತೆ. ಬಟ್ ನಮ್ದಿಲ್ಲ ಅಪ್ರೋಚೇ ಬೇರೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಇಲ್ಲಿ ಪಾಪ್ಯುಲರ್ಲಿ ನೋನ್ ಆಸ್ ಕರ್ನಾಟಕ ಬಾರ್ಡೋಲಿ ಇನ್ ಕರ್ನಾಟಕ ಸತ್ಯಾಗ್ರಹ ಸೆಂಟರ್. ಕರ್ನಾಟಕ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಅಂತ ಯಾವುದನ್ನು ಕರೀತಾರೆ. ನೆಕ್ಸ್ಟು, ಯಾವ ಪ್ಲೇಸು ಕರ್ನಾಟಕದಲ್ಲಿ ದಂಡಿ ಅಂತ ಕರೀತಾರೆ? ಕರ್ನಾಟಕದ ಈ ಕೆಳಕಂಡ ಯಾವ ಪ್ರದೇಶವನ್ನು ದಂಡಿ ಅಂತ ಕರೀತಾರೆ? ನೆಕ್ಸ್ಟು, ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಯಾವುದಿರ್ಬೋದು. ಉತ್ತರ ಅಂಕೋಲ ಅಂತ ಹೇಳ್ತಾ ಇಲ್ಲ, ನೋಡ್ತಾ ಹೋಗಿ. ಇದೊಂದು ಅಂಕೋಲ ಅಂತ ಇದಕ್ಕೆ ಕ್ವಶನ್ ಬಂದಿದೆ. ನೆಕ್ಸ್ಟು, ಕೋಸ್ಟಲ್ ಸೆಂಟರ್ಸ್ ಆಫ್ ಕರ್ನಾಟಕ ಗಿವನ್ ಬಿಲೋ ವಿಚ್ ವಾಸ್ ದಂಡಿ ಆಫ್ ದಿ ಕರ್ನಾಟಕ. ಏನು ಸೇಮ್ ಕ್ವಶನ್ನು. ಕರ್ನಾಟಕದ ದಂಡಿ ಅಂತ ಯಾವುದನ್ನು ಕರಿತೀವಿ? ಇಲ್ಲಿ ಬಂದು ನಾಟ್ ಕರೆಕ್ಟ್ ಅಂತ, ಹೊಂದಾಣಿಕೆ ಯಾವುದು ಆಗಿಲ್ಲ ಅಂತ ಕೇಳಿದ್ದಾನೆ. ಸೊ ಇಲ್ಲೂ ಅಷ್ಟೇ, ಸಾಲ್ಟ್ ಸತ್ಯಾಗ್ರಹ ಅಂಕೋಲ ಬಂದಿದೆ. ನೆಕ್ಸ್ಟು, ಹೂ ಅಮಾಂಗ್ ದಿ ಫಾಲೋಯಿಂಗ್ ಫ್ರಮ್ ಕರ್ನಾಟಕ ಪಾರ್ಟಿಸಿಪೇಟೆಡ್ ಇನ್ ಗಾಂಧೀಸ್ ದಂಡಿ ಮಾರ್ಚ್. ಕರ್ನಾಟಕದಿಂದ ಈ ಕೆಳಕಂಡವರಲ್ಲಿ ಯಾರು ಭಾಗವಹಿಸಿದ್ರು ಎಲ್ಲಿ? ಗಾಂಧಿ ದಂಡಿ ಮಾರ್ಚಲ್ಲಿ ಅಂತ ಕ್ವಶನ್ ಆಗಿದೆ. ಸೊ ಈಗ ನಾವು ಎಷ್ಟು ಕ್ವಶನ್ ನೋಡ್ದು? 6 ಕ್ವಶನ್ನು, ಹೆಚ್ಚು ಕಡಿಮೆ 7 ಕ್ವಶನ್ನು. 7ರಲ್ಲಿ ಒಂದು ಬಿಡೋಣ. 6 ಕ್ವಶನ್ನು ಅಂಕೋಲ ಉಪ್ಪಿನ ಸತ್ಯಾಗ್ರಹ ಮೇಲೇ ಬಂದಿದೆ, ಹೌದಾ? 6 ಕ್ವಶನ್ನು KPSCಲೇ ಬಂದಿದೆ ಅಂದಮೇಲೆ ಈ ಟಾಪಿಕ್ಕು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಯಿತು. ಮತ್ತು ಈ ಟಾಪಿಕ್ ಬಗ್ಗೆ ಎಷ್ಟು ಡೆಪ್ತಾಗಿ ನಾವು ಓದಬೇಕು, ಆಳ ಅಗಲ ಎಷ್ಟು ಓದಬೇಕು ಅಂತಲೂ ನಿಮಗೆ ಗೊತ್ತಾಗಬೇಕು. ಆವಾಗಷ್ಟೇ ನಾವು ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಓಕೆನಾ? ಈಗ ಆನ್ಸರ್ ನೋಡ್ತಾ ಹೋಗೋಣ. ಉತ್ತರಗಳು ನೋಡಿ. ನಿಮಗೆ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಬಂದಾಗ
ಇಲ್ಲಿ ಉತ್ತರ ಫಸ್ಟ್ ಹೇಳ್ಬಿಡ್ತೀನಿ. ಗಂಗಾಧರ ದೇಶಪಾಂಡೆ. ಯಾರು ಭಾಗವಹಿಸಿರಲಿಲ್ಲ ಅಂದರೆ ಗಂಗಾಧರ ದೇಶಪಾಂಡೆ ಭಾಗವಹಿಸಿರಲಿಲ್ಲ. ಯಾಕೆ ಭಾಗವಹಿಸಿರಲಿಲ್ಲ? ಹಾಗಾದ್ರೆ ಎಲ್ಲಿ ಭಾಗವಹಿಸಿದ್ರು ಗಂಗಾಧರ ದೇಶಪಾಂಡೆ? ಇವ್ರ ಹೆಸರು ನಮ್ಗೆ ಎಲ್ಲಿ ಕಂಡು ಬರುತ್ತೆ? ಕರ್ನಾಟಕ ಫ್ರೀಡಮ್ ಸ್ಟ್ರಗಲಲ್ಲಿ ಇವ್ರ ಹೆಸರು ಕಂಡು ಬರ್ತದೆ. ದೇಶಪಾಂಡೆ, ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮ. ಈ ಒಂದು ವಿಚಾರದಲ್ಲಿ ಇವರು ಮುನ್ನೆಲೆಗೆ ಬರ್ತಾರೆ. ಎಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದು? ಬೆಳಗಾವಿ ಈ ಭಾಗದಲ್ಲಿ. ಆ್ಯಕ್ಚುಲಿ ಇವರು ಕೂಡ ಉಪ್ಪಿನ ಸತ್ಯಾಗ್ರಹ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲಿ? ಬೆಳಗಾವಿನಲ್ಲಿ. ಉಪ್ಪನ್ನು ಮಾರಿ ಇಮಿಡಿಯೇಟಾಗಿ ಅರೆಸ್ಟ್ ಕೂಡ ಆಗ್ತಾರೆ. ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಭಾಗಿಯಾಗಿಲ್ಲ ಅಂತ ಹೇಳಿಲ್ಲ. ಇಲ್ಲಿ ಕೇಳಿರೋ ಕ್ವಶನ್ ಏನು? ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿರಲಿಲ್ಲ ಅಂತ. ಇವರು ಪ್ಲೇಸ್ ಬಂದು ಬೆಳಗಾವಿ ಆ್ಯಕ್ಟಿವ್ ಪ್ಲೇಸ್. ಅಂಕೋಲಾದಲ್ಲಿ ಇವರೇನು ವರ್ಕ್ ಮಾಡಿಲ್ಲ. ಹಾಗಾಗಿ ಇವ್ರನ್ನ ಆಪ್ಷನ್ ಆಚೆ ಇಡ್ತಿದ್ರಲ್ಲಿ. ಇನ್ನು ಸ್ವಲ್ಪ ಇವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಆನ್ಸರ್ಸು ಯಾವ ರೀತಿ ಮಾಡಬೇಕು ಅಂದರೆ ಜಸ್ಟ್ ಒಂದು ಕ್ವಶನ್ಗೆ ಆನ್ಸರ್ ನೋಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಕಾಣೋದು ತುಂಬ ಕಷ್ಟ. ಇವತ್ತಿನ ಒಂದು ಆಪ್ಷನ್ಸ್ ಏನು ಬಂದಿದ್ದಾವೋ ಮುಂದಿನ ದಿನದಲ್ಲಿ ಅವೇ ಕ್ವಶನ್ ಆಗ್ತವೆ. ಹೌದಾ? ನೀವು ನೋಡ್ತಾ ಹೋಗಿ, ನಿಮಗೂ ಗೊತ್ತಾಗ್ತದದು. ಗಂಗಾಧರ ದೇಶಪಾಂಡೆ ಅಂದರೆ ಏನಂತ ಕರಿತೀವಿ ಇವ್ರನ್ನ? ಕರ್ನಾಟಕದ ಸಿಂಹ ಅಂತ ಕರಿತೀವಿ. ಕೇಳಿದ್ದಾರೆ ಕರ್ನಾಟಕದ ಲಯನ್ ಆಫ್ ಕರ್ನಾಟಕ. ಹೌದಾ? ಇನ್ನೊಂದು ಪಾಯಿಂಟು, ಈ ಕರ್ನಾಟಕದಲ್ಲಿ ನಡೆದ ಏಕೈಕ INC ಅಧಿವೇಶನ 1924. ಇದು ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇವರು. ಯಶಸ್ಸಿಗೆ ಪ್ರಮುಖ ಕಾರಣ ವಹಿಸಿದರು. ಇವ್ರ ಆ್ಯಕ್ಟಿವ್ ಪ್ಲೇಸ್ ಬಂದು ಬೆಳಗಾವಿ ಈ ಭಾಗದಲ್ಲಿ. ಸೊ ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕ ಫ್ರೀಡಮ್ ಸ್ಟ್ರಗಲ್, ಈ ಟೈಮ್ನಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದರು. ಹೌದಾ? ಇನ್ನೊಂದೆರಡು ಪಾಯಿಂಟ್ ನೋಡಬೇಕು ಅಂದರೆ, ಈ ಗಾಂಧೀಜಿ ಮತ್ತು ತಿಲಕ್, ಸೊ ಇವರ ವಿಚಾರಧಾರೆಗಳಿಂದ ಪ್ರಭಾವವಾಗಿ ಇವರನ್ನು ಹೆಚ್ಚು ಕಡಿಮೆ ಫಾಲೋ ಮಾಡ್ತಿದ್ರು. ಸುಬಲಗೈ ಬಂಟ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ಇನ್ನೊಂದಷ್ಟು ಇನ್ನೊಂದಷ್ಟು ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಜಸ್ಟ್ ಸ್ವಲ್ಪ ಒಂದು 5ರಿಂದ 6 ಪಾಯಿಂಟ್ಸು ನಿಮ್ಗೆ ಹೆಲ್ಪ್ ಆಗ್ತವೆ. ಅಷ್ಟಲ್ಲೇ ಬರ್ತಾವ? ಇಲ್ಲ. ಅಷ್ಟು ಆಪ್ಷನ್ಸ್ ಇಟ್ಕೊಂಡು ನಾವು ಆನ್ಸರ್ ಹುಡುಕ್ಬೋದು ಅಂತ ಹೇಳ್ತಾ ಇದ್ದೀನಿ. ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಓಕೆನಾ? ನೆಕ್ಸ್ಟು ಈಗ ಗಂಗಾಧರ ದೇಶಪಾಂಡೆ ಬಗ್ಗೆ ನೋಡೋದು. ಫಸ್ಟ್ ಆಫ್ ಆಲ್ ಇದು ಅಂಕೋಲ ಉಪ್ಪಿನ ಸತ್ಯಾಗ್ರಹ ಸ್ವಲ್ಪ ಇದ್ರ ಬಗ್ಗೆನೇ ನೋಡ್ಕೊಳ್ಳಿ. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೀತು? ಡೇಟು? ಯಾಕಂದರೆ ಇದು ಈ ಒಂದು ಕ್ವಶನ್ ಮೇಲೆ 6 ಸಲ ಕೇಳಿದ್ದಾರೆ ಅಂದರೆ ನಾವು ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಏಪ್ರಿಲ್ 13, 1930. ಈ ಡೇಟ್ ನೋಡಿದ್ರೆ ನಿಮ್ಗೊಂದು ನೆನಪಾಗ್ತದೆ, ಜಲಿಯನ್ ವಾಲಾಬಾಗ್. ಹೌದಾ? ಜಲಿಯನ್ ವಾಲಾಬಾಗ್ ದುರಂತ ಸಂಭವಿಸಿದ ದಿನಾಂಕ ಇದು. ಅವತ್ತೇ ಯಾಕೆ ಮಾಡಿದ್ರು? ರೀಸನ್ ಇದೆ. ಈ ಒಂದು ಹತ್ಯಾಕಾಂಡ ನಡೀತಲ್ಲ, ಅದರ ಒಂದು ಅಪೋಸ್ ಮಾಡಲಿಕ್ಕೆ, ಅದರ ಒಂದು ನೆನಪು ಅಂತಲೇ ಹೇಳಿ, ಸ್ವೀಟ್ ಮೆಮೊರಿ ಅಲ್ಲ, ಅದನ್ನ ಅಪೋಸ್ ಮಾಡಲಿಕ್ಕೆ ಆ ಒಂದು ದಿನಾಂಕದಂದೇ ಇದನ್ನು ಆಯೋಜನೆ ಮಾಡ್ತಾರೆ. ಹೌದಾ? ಹೆಂಗೆ ಮಾಡಿದ್ರು? ದೇಶದಾದ್ಯಂತ ದಂಡಿ ಸತ್ಯಾಗ್ರಹ ಅಂತ ನಡೀತು. ಅದ್ರ ಬಗ್ಗೆ ನೋಡೋಣ. ಈಗ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಬಗ್ಗೆ ನೋಡೋಣ ಫಸ್ಟ್. ಇದನ್ನ ಆಯೋಜನೆ ಮಾಡಿದವರು ಅಂತ ಬಂದಾಗ ಫಸ್ಟ್ ಬರೋದೆ MP ನಾಡಕರ್ಣಿ. ಇದು ಫೆಮಿಲಿಯರ್ ಫಿಗರು. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಬಂದ ತಕ್ಷಣ MP ನಾಡಕರ್ಣಿ ಬಂದೇ ಬರ್ತಾರಲ್ಲಿ. ಓಕೆ, ಇದು ಭಾಗವಹಿಸಿರಲಿಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ, ಇವರು ಭಾಗವಹಿಸಿದ್ರು. ಇದು ಕ್ಲಿಯರ್ ಆಗ್ತದೆ. ನಮ್ಗೆ ಈಗ ಡೌಟ್ ಬರೋದು, ಶ್ಯಾಮರಾವ್ ಶೆಣಾಯಿ ಇದ್ರ RR ದಿವಾಕರ್ ಇದ್ರ ಅಂತ. ಯಾಕಂದರೆ ಇವೆರಡು ಆಪ್ಷನ್ಸು ವಸ್ತು. ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಈಗ ಯಾರು? ಶ್ಯಾಮರಾವ್ ಶೆಣಾಯಿ ಬಗ್ಗೆ ನೋಡೋಣ. ಶ್ಯಾಮರಾವ್ ಶೆಣಾಯಿ ಇವರು ಭಾಗವಹಿಸಿದ್ರ ಅಂದರೆ ಹೌದು, ಭಾಗವಹಿಸಿದರು. ಆ್ಯಕ್ಚುಲಿ ಈ ಒಂದು ಸತ್ಯಾಗ್ರಹಕ್ಕೆ ಜನ ಭಾಗವಹಿಸ್ತಾರೆ. ಇದು ಆ್ಯಕ್ಚುಲಿ 45 ದಿನ ಏನೋ ನಡೀತು ಅಂತ ಹೇಳ್ತಾರೆ. ತಪ್ಪಿದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಸುಮಾರು 1-1.5 ತಿಂಗಳು ನಡೆದ ಕಾರ್ಯಕ್ರಮ
ಯಶಸ್ಸಾಗಲಿಕ್ಕೆ ಪ್ರಮುಖ ಕಾದ್ರ ಜನಗಳು ಭಾಗವಹಿಸಬೇಕು. ಜನಗಳಿಗೆ ಭಾಗವಹಿಸಲಿಕ್ಕೆ ಪ್ರಮುಖವಾದ ಸಹಾಯ ನೀಡಿದರೆ ಶಾಮರಾವ್ ಶೆಣೈ. ಅಂದರೆ ತಮ್ಮ ಮನೆ ಮತ್ತು ಈ ಮದುವೆ ಛತ್ರಗಳು ಇಲ್ಲೆಲ್ಲ ಜನಗಳು ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಇವರು. ಏನು ಹೇಳ್ಬೋದು, ರೆಸಿಡೆನ್ಸ್. ಓಕೆನಾ, ಜನ ತಂಗೋದಕ್ಕೆ ಅವಕಾಶ. ಈ ರೀತಿ ಸಪೋರ್ಟ್ ಇರೋದು. ಅಂಕೋಲ ಉಪ್ಪಿನ ಸತ್ಯಾಗ್ರಹಕ್ಕೂ ಶಾಮರಾವ್ ಶೆಣೈಗೂ ಏನು ಸಂಬಂಧ ಅಂದರೆ ಈ ರೀತಿ ಸಂಬಂಧ. ಓಕೆನಾ, ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟರು ಅಂತ ಹೇಳ್ಬೋದು. ನೆಕ್ಸ್ಟು ಆರ್ ದಿವಾಕರ್. ಇವರು ಕೂಡ ಭಾಗವಹಿಸಿದ್ರು. ಆ್ಯಕ್ಚುಲಿ 1930 ಫೆಬ್ನಲ್ಲಿ ಒಂದು KPCC, ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ, ಓಕೆನಾ, ಇದ್ರದ್ದು ಒಂದು ಮೀಟಿಂಗ್ ನಡೀತದೆ. ಏನು ಹೇಳ್ಬೋದು, ಮೀಟಿಂಗ್ ನಡೀತದೆ. ಈ ಮೀಟಿಂಗಲ್ಲಿ ಈ ಒಂದು ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಡೀಲಿಕ್ಕೆ ಒಂದು ಪ್ರೊಪಗ್ಯಾಂಡ ರೆಡಿ ಮಾಡ್ತಾರೆ. ಏನೋ ಪ್ಲ್ಯಾನಿಂಗ್ ನಡೀತದೆ, ಪ್ರೊಪಗ್ಯಾಂಡ ರೆಡಿ ಮಾಡ್ತಾರೆ ಈ ಒಂದು KPCC ಮೀಟಿಂಗಲ್ಲಿ. ಏನೋ ಈ ಒಂದು ಇದರಲ್ಲಿ ಅಂಕೋಲಾನೇ ತಗೋಬೇಕು ಅಂತ ಚೂಸ್ ಮಾಡಿದ್ದೆ RR ದಿವಾಕರ್. ಓಕೆನಾ, ಅಂಕೋಲ ಸೂಕ್ತವಾದ ಜಾಗ, ಈ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಸೂಕ್ತವಾದ ಜಾಗ ಅಂತ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು RR ದಿವಾಕರ್. ಅಂದಮೇಲೆ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹೌದಾ, ಪ್ಲ್ಯಾನ್ ಮಾಡ್ತಾರೆ, ಹಲವಾರು ಹಳ್ಳಿಗಳಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕು ಅಂದರೆ ಜನಗಳಿಗೆ ಅದು ಮುಟ್ಟಬೇಕು, ಅವಾಗಷ್ಟೇ ಅದು ಯಶಸ್ಸಾಗ್ತದೆ. ಆ ಒಂದು ರೋಲ್ನ ಇವರು ಚೆನ್ನಾಗಿ ನಿಭಾಯಿಸಿದರು, RR ದಿವಾಕರ್. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಹೌದಾ, ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಶಾಮರಾವ್ ಶೆಣೈ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, RR ದಿವಾಕರ್ ಬಗ್ಗೆ ನೋಡ್ಕೊಳ್ಳಿ, MP ನಾಡಕರ್ಣ ಬಗ್ಗೆ ಗೊತ್ತಿದೆ, ಗಂಗಾಧರ ದೇಶಪಾಂಡೆ ಬಗ್ಗೆನೂ ಸ್ವಲ್ಪ ಗೊತ್ತಿದೆ. ಸೊ ಅಂಕೋಲ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಒಂದು ಐಡಿಯಾ ಸಿಕ್ತು ನಿಮಗೆ. ನೆಕ್ಸ್ಟು ಈ ದಂಡಿ ಮಾರ್ಚ್ ಅಂತ ಓದಿದ್ದಾರೆ. ದಂಡಿ ಮಾರ್ಚ್, ದಂಡಿ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಕೂಡ ಅಂಕೋಲ ಸತ್ಯಾಗ್ರಹ. ದಂಡಿ ಸತ್ಯಾಗ್ರಹ ಅಂತ ನೀವು PYQ ನೋಡಿದ್ರೆ ತುಂಬ ಕ್ವಶನ್ ಬರ್ತವೆ. ಇಲ್ಲಾರು ಮಾಡ್ತಾರೆ, MP ನಾಡಕರ್ಣಿ, ಈ ಥರ ಕಂಪೇರ್ ಮಾಡ್ತಾ ಹೋಗಿ. ಕಂಪೇರ್ ಮಾಡಿದಾಗ ನಮ್ಗೆ ಈಸಿಯಾಗಿ ನೆನ್ಪುಳಿತವೆ. ಹೌದಾ, ಇವ್ರು ಮಾಡಿದ್ದೆಲ್ಲಿ, ದಂಡಿ ಎಲ್ಲಿ ಬರುತ್ತೆ, ಗುಜರಾತು. ಸಬರ್ಮತಿ ಗುಜರಾತಲ್ಲಿ, ಇದು ಕರ್ನಾಟಕದಲ್ಲಿ. ಸಬರ್ಮತಿಯಿಂದ ದಂಡಿಗೆ, ಸಬರಮತಿ ದಂಡಿ. ಇಲ್ಲಿಗೊಂದು ಇನ್ನೊಂದು ಬರುತ್ತೆ, ಇಲ್ಲೊಂದು ಹೆಸರು ಯಾವುದು, ದರಸಾನ ಸಾಲ್ಟ್ ವರ್ಕ್. ಎಸ್, ದರಸಾನ ಸಾಲ್ಟ್ ವರ್ಕ್ಸ್. ಈ ಒಂದು ಜಾಗ ನೆನ್ಪಿಟ್ಕೊಳ್ಳಿ, ದಂಡಿ ಸತ್ಯಾಗ್ರಹ. ಇದೇ ಥರ ಜಾಗ ಇಲ್ಲಿ ಬರುತ್ತೆ, ಸಾಣೆಕಟ್ಟೆ ಸಾಲ್ಟ್ ಡಿಪೋ ಅಂತ ಈಗಲೂ ಇದೆ. ನೀವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಇದು ಸಾಣೆಕಟ್ಟೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇತ್ತೀಚಿನ ರೀಸೆಂಟು UPSC ಪೇಪರಲ್ಲಿ ಸಾಣೆಕಟ್ಟೆ ಎಂಬ ಜಾಗ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕ್ವಶನ್ ಆಗಿದೆ. ಅದನ್ನ ಆ್ಯಡ್ ಮಾಡ್ತೀನಿ ಮುಂದಿನ, ಸಿಗಲಿಲ್ಲ ನನಗೆ ರೀಸೆಂಟಾಗಿ. ಈಗ UPSC ಕ್ವಶನ್ ಇದು, ಸಾಣೆಕಟ್ಟೆ ಎಂಬುದ ಒಂದು ಉಪ್ಪಿನ ಈ ಒಂದು ಜಾಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರು. ಅದಕ್ಕೆ ಉತ್ತರ ಬಂದು ಕರ್ನಾಟಕ. ಇದು ಆಪ್ಷನ್. ಹೌದಾ, ನೋಡಿ ಎಲ್ಲೆಲ್ಲಿಂದ ಕ್ವಶನ್ ಆಗ್ತವೆ ಅಂತ. ಕ್ಲಿಯರಾ? ಅಂಕೋಲವನ್ನು ನಾವೇನು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಇದೆಲ್ಲ ಮುಂದೆ ಒಂದು ಕ್ವಶನ್ ಇತ್ತಲ್ಲ ನೋಡಿ, ಎಲ್ಲಿದೆ, ಎಸ್ ಇಲ್ಲಿದೆ, 73ನೇದು. ಕರ್ನಾಟಕದ ಬಾರ್ಡೋಲಿ ಅಂತ ಯಾವನ್ನು ಕರಿತೀವಿ ಅಂದರೆ ಅದಕ್ಕೆ ಉತ್ತರನೇ ಅಂಕೋಲ. ಹೌದಾ, ನೋಡಿ ಎಷ್ಟು ಕ್ವಶನ್ಸ್ಗಳು ನಾವು ಕವರ್ ಮಾಡಬೇಕು ಅಂತೇಳಿ. ಉಪ್ಪನ್ನೇ ಯಾಕೆ ತೊಗೊಂಡ್ರು, ಬೇರೆ ತೊಗೊಂಬೋದಿತ್ತಲ್ಲ. ಅಂದರೆ ಉಪ್ಪು ಎಷ್ಟು ಇಂಪಾರ್ಟೆನ್ಸ್ ನಮ್ಮ ದೈನಂದಿನ ಜೀವನದಲ್ಲಿ, ಪ್ರತಿದಿನ ಪ್ರತಿಯೊಬ್ಬರಿಗೂ ಬೇಕು ಅಂತ. ಮಿನಿಮಮ್ ಬೇಕಿರೋದ್ರ ಮೇಲೆ ನೀವು ಟ್ಯಾಕ್ಸ್ ಹಾಕ್ತೀರಾ ಅಂದರೆ ಅದನ್ನು ವಿರೋಧಿಸ್ತೀವಿ ಅಂತೇಳಿ ಇದನ್ನು ಉಪ್ಪನ್ನೇ ಚೂಸ್ ಮಾಡಿಕೊಂಡ್ರು. ಕ್ಲಿಯರಾ?
ಉಪ್ಪನ್ನು ಕೆಲವರು ಎಲ್ಲಿ ದಂಡಿನಲ್ಲಿ ಏನಾಗ್ತದೆ, ಈ ಒಂದು ಭಾಗದಲ್ಲಿ ದರ್ಶನ ಸಾಲ್ಟ್ ವರ್ಕ್ಸಲ್ಲಿ ಗಾಂಧೀಜಿಯವರು ಕೈಯಿಂದ ಉಪ್ಪನ್ನು ಎತ್ತಿಡಿದು ಅದನ್ನು ಮುರಿತಾರೆ. ಇಲ್ಲೇನು ಮಾಡ್ತಾರೆ, ಇಲ್ಲಿ ಆ್ಯಕ್ಷನ್ ಮಾಡ್ತಾರೆ. ಓಕೆ, ಏನು ಹರಾಜು ಆ್ಯಕ್ಷನ್ ಮಾಡ್ತಾರೆ. ಆ್ಯಕ್ಷನ್ ಮಾಡಿದಾಗ ಒಬ್ಬ ವ್ಯಕ್ತಿ ಹೆಸರು ನೆನ್ಪಿಟ್ಕೊಳ್ಳಿ. ಯಾರು? ರೇವು ಹೊನ್ನಪ್ಪ ನಾಯಕ ಅಂತ. ರೇವು ಹೊನ್ನಪ್ಪ ನಾಯಕ ಈ ವ್ಯಕ್ತಿ ಉಪ್ಪನ್ನು 30 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ಈ ಪಾಯಿಂಟು ಇಲ್ಲಿ ಇಂಪಾರ್ಟೆಂಟು. ಇಲ್ಲಿ ಅಂಕೋಲಾ ಸತ್ಯಾಗ್ರಹದಲ್ಲಿ. ಹೌದಾ? 30 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ರು. ಇಷ್ಟು ಪಾಯಿಂಟ್ಸು. ಹೌದಾ? ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಸೊ ಇಷ್ಟು ಡೀಟೇಲಾಗಿ ಬೇಕಾದರೆ ಬೇಕು. ಈಗ ನೀವು ಕ್ವಶನ್ ಪೇಪರ್ಗಳು ನೋಡ್ತಾ ಇದ್ದೀರಾ ರೀಸೆಂಟಾಗಿ ಎಷ್ಟು ಡಿಫಿಕಲ್ಟ್ ಬರ್ತಾ ಇದೆ ಅಂತ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇವೆಲ್ಲ ನೋಡಿದ್ರಿ. ಇವು ರೀಸೆಂಟಾಗಿ ನಿಮಗೂ ಸಿಗ್ತವೆ, ಕೀ ಆನ್ಸರ್ಗಳು ಸಿಗ್ತವೆ. ಬಟ್ ಇವನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ 1 ಗಂಟೆ ಇಲ್ಲೇ ಹೋಗ್ತದೆ. ಬಟ್ ಲೇಟೆಸ್ಟ್ ಸ್ಟೇಜಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೋಡ್ಕೊಳ್ಳಿ, ಇಲ್ಲೇ ಆನ್ಸರ್ ಇದೆಯಲ್ಲ ಓಪನು. ನೆಕ್ಸ್ಟು ಚೆನ್ನಭೈರ ಅಲ್ಲ ಅನಿಸುತ್ತೆ, ಮಾಡೋಣ. ಓಕೆ ಚೆನ್ನಭೈರಾದೇವಿಯನ್ನು, ಇದು 2ನೇ ಕ್ವಶನು, ಅದೇ ಪೇಪರು. ಚೆನ್ನಭೈರಾದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವ್ರು ಯಾರು ಅಂತ ಅಷ್ಟೇ. ಹೂ ಕಾಲ್ಡ್ ಚೆನ್ನಭೈರಾದೇವಿ ಆಸ್ ಕ್ವೀನ್ ಆಫ್ ಪೆಪ್ಪರ್? ಈ ಕ್ವಶನ್ ಬಗ್ಗೆ ನೋಡಿದ್ರೆ ಈಗ ನಮ್ಗೆ ಆನ್ಸರ್ಗಳಿಲ್ಲೇ ಇದೆ. ಪೋರ್ಚುಗೀಸು, ಡಚ್ಚರ್ ಕರೆದ್ರ, ಬ್ರಿಟಿಷವ್ರು ಕರೆದ್ರ, ಫ್ರೆಂಚರ್ ಕರೆದ್ರ? ಯಾರು ಕರೆದ್ರು? ಇದು ಹೊಸ ಕ್ವಶನ್ನ? ಇದೇ ಪೇಪರಲ್ಲೇ ಹೊಸ್ದಾಗಿ ಬಂದಿದೆಯಾ? ಇಲ್ಲ. ಹಾಗಾದ್ರೆ ಎಲ್ಲಿ ಬಂದಿದೆ ನೋಡಿ. ಇದು ಎಕ್ಸಾಕ್ಟಾಗಿ ನನಗೆ ಪೇಪರ್ ಕೋಡ್ ನೆನಪಿಲ್ಲ. 375 or 6 ನಾನು ಬರೆದ FDA ಕ್ವಶನ್ ಪೇಪರ್ ಇದು. ಓಕೆನಾ? ಈ ರೆಡ್ ಆಗಿರೋದು ನೋಡಿದ್ರೆ ಗೊತ್ತಾಗೋಗುತ್ತೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ? 54ನೇ ಕ್ವಶನ್ ಇದು. ಪೋರ್ಚುಗೀಸರು, ಇಲ್ಲೇ ಇದೆ ಆನ್ಸರು. ಈ ಒಂದು ಪ್ರೀವಿಯಸ್ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಇದು 375 ನಡೆದಿದ್ದು ಅಪ್ರಾಕ್ಸಿಮೇಟ್ಲಿ 2022 ಅನ್ಕೊತೀನಿ. ಫೆಬ್ 28 ನಡೀತಿ ಪೇಪರು. ಸೊ ಇವಾಗ ಕೇಳಿರೋದು ಯಾವಾಗ? 2025, 3 ವರ್ಷ ಅಂತರ. ನೀವು PYQ ನೋಡ್ಕೊಂಬಂದಿದ್ರೆ ಈ ವರ್ಷದಲ್ಲಿ ಕೇಳಿರೋ ಕ್ವಶನ್ ನೀವು ಆನ್ಸರ್ ಮಾಡ್ತೀರಾ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ, ಇಲ್ಲೇ ಇದೆ ನಮ್ಗೆ ಆನ್ಸರ್. ಮುಂದಕ್ಕೆ ಓದೋ ಅವಶ್ಯಕತೆಯೇ ಇಲ್ಲ. ಕಾಳು ಮೆಣಸಿನ ರಾಣಿ ಅಂತ ಯಾವ ರಾಣಿನ ಕೇಳಿ ಅಂತ ಹೇಳಿದರೆ ಸ್ಟೇಟ್ಮೆಂಟ್ ಸಿಂಪಲ್. ರಾಣಿ ಚೆನ್ನಭೈರಾದೇವಿಯನ್ನು ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಕರೆದರು. ಈ ಒಂದು ಸ್ಟೇಟ್ಮೆಂಟಲ್ಲಿ 2 ಕ್ವಶನ್ ಮಾಡಿದ್ದಾರೆ ಬೇರೆ ಬೇರೆ ಎಕ್ಸಾಮಲ್ಲಿ. ಇದು ಉತ್ತರ ರಾಣಿ ಚೆನ್ನಭೈರಾದೇವಿ. ಇದಕ್ಕೆ ರಿವೈಸ್ ಆಗಿಲ್ಲ, ಕರೆಕ್ಟಾಗಿದೆ. ಯಾಕಂದರೆ ಕರೆಕ್ಟಾಗಿದೆ ಇದು. ಈ ಪೇಪರಲ್ಲಿ ಇದು ಹೊಸ ಕ್ವಶನ್. ಇವೆಲ್ಲ ಎಲ್ಲಿದ್ದಾವೆ? ಕರ್ನಾಟಕ ಹಿಸ್ಟ್ರಿ, ಸೂರ್ಯನಾಥ್ ಕಾಮತ್ ಅವ್ರು ಬರ್ತಿರ್ತಕ್ಕಂಥ ಬುಕ್ಕಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿ KPSC ಕೇಳ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಆಲ್ಮೋಸ್ಟ್ ಕವರ್ ಆಗ್ತವೆ. ಈ ಜಿಯೋಗ್ರಫಿ ಅಂತ ಬಂದಾಗ ರಂಗನಾಥ್ ಓದ್ಕೊಳ್ಳಿ. ಹಿಸ್ಟ್ರಿ ಅಂತ ಬಂದಾಗ ನಿಮ್ಗೆ ಯಾವ್ದು ಬೇಕಾದ್ರೂ ಓದಿ, ಬಟ್ ನಾವು ರೆಫರ್ ಮಾಡೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಇಲ್ಲಿಗೆ ಬರೋಣ. ಇದಕ್ಕೆ ಆನ್ಸರ್ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಚೆನ್ನಭೈರಾದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂತ ಕರೆದವರು ಪೋರ್ಚುಗೀಸರು. ಈಗ ಆಲ್ರೆಡಿ 2ನೇದು ಇನ್ನೊಂದು KA ನಡೆದಿದೆ. ಇನ್ನೊಂದು KAದಲ್ಲಿ ಚೆನ್ನಭೈರಾದೇವಿ ಬಗ್ಗೆ ಕ್ವಶನ್ ಬಂದಿದೆ. ಹಾಗಾಗಿ ಚೆನ್ನಭೈರಾದೇವಿನ ನೀವು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಏನಂತ ಕರಿತಿದ್ರು ಚೆನ್ನಭೈರಾದೇವಿನ ಪೋರ್ಚುಗೀಸರು? ನಾವು ಕನ್ನಡದಲ್ಲಿ ಓದ್ಕೊಂಡಿದ್ದೀವಿ ಕಾಳು ಮೆಣಸಿನ ರಾಣಿ ಅಂತ, ಬಟ್ ಅವ್ರ ಲ್ಯಾಂಗ್ವೇಜಲ್ಲಿ ಏನಂತ ಕರಿತಿದ್ರು ಅಂದರೆ ಇದು ಏನಂತ ಕರೀತು? ರೈನ್ಹಾ, RAIH, ರೈನ್ಹಾ ಡಿ ಪಿಮೆಂಟಾ ಪೋರ್ಚುಗೀಸಲ್ಲಿ. ಇದು ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ರೆ ಕಾಳು ಮೆಣಸಿನ ರಾಣಿ. ರೈನ್ಹಾ ಡಿ ಪಿಮೆಂಟಾ ಅಂತ ಕರೀತಿದ್ರಂತೆ. ಕ್ವೀನ್ ಆಫ್ ಪೆಪ್ಪರ್. ಪೆಪ್ಪರ್ಗೆ ಏನಂತ ಕರೀತಾರೆ? ಬ್ಲ್ಯಾಕ್ ಗೋಲ್ಡ್. ಪೆಪ್ಪರ್ಗೆ
ಬ್ಲ್ಯಾಕ್ ಗೋಲ್ಡ್. ಗೋಲ್ಡ್ ಅಂತ ಯಾಕೆ ಕರೀತಾರೆ? ಮೌಲ್ಯವಾದದ್ದು. ಇಷ್ಟು ಮೌಲ್ಯ ಇತ್ತಾ? ಹೌದು. ಯುರೋಪ್ನಲ್ಲಿ ಮಸಾಲೆ ಪದಾರ್ಥಗಳಿಗೆ ವಿಪರೀತವಾದ ಡಿಮ್ಯಾಂಡ್ ಇತ್ತು. ಮಸಾಲೆ ಪದಾರ್ಥಗಳಿಗೆ ವಿಪರೀತ ಡಿಮ್ಯಾಂಡ್ ಇದ್ದರಿಂದ ಇದಕ್ಕೆ ಗೋಲ್ಡ್ ಅಂತ ಕರೀತಿದ್ರು. ಯವನ ಅಂತ ಕೂಡ ಕರೀತಿದ್ರು. ಯು ಪಿ ಎಸ್ ಸಿಲ್ ಕ್ವಶನ್ ಆಗಿದೆ. ಯವನ, ಯವನ ಪ್ರಿಯರು, ಓಕೆನಾ? ಯವನ, ಯವನ ಪ್ರಿಯರು. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ಕ್ವಶನ್ ಆಗಿದೆ. ಮತ್ತೆ ಇಲ್ಲೇ ಬರೋಣ ಕ್ವಶನ್ಗೆ. ಯಾಕೆ ಇವ್ರಿಗೂ ಪೋರ್ಚುಗೀಸರಿಗೂ ಮತ್ತು ಚನ್ನಭೈರಾದೇವಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ 2 ಸರಿ ಕೇಳಿದ್ದಾರೆ ಕ್ವಶನ್ನು. ಹಾಗಾಗಿ ಈ ಕ್ವಶನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಚನ್ನಭೈರಾದೇವಿ ಕಾಲಾವಧಿ ಎಕ್ಸಾಕ್ಟಾಗಿ ಎಲ್ಲ ಕ್ವಶನ್ಗೂ ಬೇಡ. ಈ ಕ್ವಶನ್ ಕೇಳಿರೋದ್ರಿಂದ ನೋಡ್ಕೊಳ್ಳಿ. ಎಲ್ಲ ಇಸ್ವಿಗಳನ್ನೂ ನೆನ್ಪಿಡೋಕ್ಕಾಗಲ್ಲ. 1552ರಿಂದ 1606, ಸುಮಾರು ಅಪ್ರಾಕ್ಸಿಮೇಟ್ಲಿ 50ರಿಂದ 54 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾವ ಮನೆತನದವರು ಇವರು ಅಂತ ಕೇಳಿದ್ರೆ ಸಾಳುವ ಮನೆತನ. ಓಕೆನಾ? ಎಲ್ಲ ಆಳ್ವಿಕೆ ಮಾಡ್ತಾರೆ? ಈ ಗೇರುಸೊಪ್ಪ ಶರಾವತಿ ನದಿ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಗೇರುಸೊಪ್ಪ ಪ್ರಾಂತ್ಯದಿಂದ ಆಳ್ವಿಕೆ ಮಾಡ್ತಿರ್ತಾರೆ ಇವರು. ಆ್ಯಕ್ಚುಲಿ ಈಕೆ 2 ಸರಿ ಪೋರ್ಚುಗೀಸರನ್ನೇ ಸೋಲಿಸಿದ್ರಂತೆ ನೋಡಿ. 1550 ಮತ್ತು ಅದೇ 1570ರಲ್ಲಿ 2 ಬಾರಿ ಪೋರ್ಚುಗೀಸರನ್ನು ಯುದ್ಧದಲ್ಲಿ ಸೋಲಿಸಿದ್ದರು. ಈ ಪಾಯಿಂಟ್ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಮುಂದಿನ ದಿನದಲ್ಲಿ ಸ್ಟೇಟ್ಮೆಂಟ್ ವೈಸ್ ಬಂದಾಗ ಈ ಕ್ವಶನ್ ಈ ಪಾಯಿಂಟ್ ಆ್ಯಡ್ ಮಾಡ್ಬೋದಲ್ಲಿ. ಚನ್ನಭೈರಾದೇವಿ ಬಗ್ಗೆ ಇಷ್ಟು ಕ್ವಶನ್ ಬಂದಿದೆ ಅಂದರೆ ಈ ಹಂತದವರೆಗೂ ಬರಲ್ಲ ಅಂತ ಹೇಗೆ ಹೇಳ್ತೀರಾ? ಬರ್ಬೋದು ಮುಂದಿನ ದಿನದಲ್ಲಿ. ಏನೋ ಇವ್ರು ಸಹಾಯ ಮಾಡಿದವರು ಬಿಜಾಪುರ ಸುಲ್ತಾನರು ಮತ್ತು ಅಹಮದಾಬಾದ್ ಸುಲ್ತಾನರು ಕೂಡ ಸಪೋರ್ಟ್ ಮಾಡಿದರು ಅಂತ ಹೇಳ್ತಾರೆ. ಓಕೆನಾ? ಈ ಪೋರ್ಚುಗೀಸರು ಎಲ್ಲಿದ್ದರು? ಈ ಗೋವಾ ಭಾಗದಲ್ಲಿದ್ದರು. ಅವರೇನು ಈ ನೌಕಾ ವ್ಯಾಪಾರದಲ್ಲಿ ಭಾಳಷ್ಟು ಮುಂದುವರೆದಿದ್ರು. ಓಕೆನಾ? ಈಕೆಯಲ್ಲಿ ಈ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಈ ಭಾಗದಲ್ಲಿ ಈ ಕಾಳುಮೆಣಸು ಯಥೇಚ್ಛವಾಗಿ ಬೆಳೀತಿತ್ತು. ಈ ಕಂಪ್ಲೀಟ್ ಕಂಟ್ರೋಲ್ ಹೊಂದಿ ಇದನ್ನು ಯುರೋಪ್ಗೆ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆವಾಗ ಪೋರ್ಚುಗೀಸರು ಅನಿವಾರ್ಯವಾಗಿ ಅಪೋಸ್ ಆಗೇ ಆಗ್ತಾರೆ. ಆ ಸಂದರ್ಭದಲ್ಲಿ ಈ 2 ಯುದ್ಧಗಳಾಗಿ ಅವರನ್ನು ಸೋಲಿಸಿ ಸುಮಾರು ಒಂದು 50 ವರ್ಷ ಒಳ್ಳೆ ಪಾರುಪತ್ಯ ಮೆರೆದಿದ್ರು. ಹಾಗಾಗಿ ಇವರಿಗೆ ಕಾಳುಮೆಣಸಿನ ರಾಣಿ ಅಂತ ಕರೀತಾ ಬರ್ತಾರೆ. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಪಾಯಿಂಟು ಈ ಕ್ವಶನ್ ರಿಪೀಟ್ ಆಗಿದೆ ಮತ್ತು ಇಂಪಾರ್ಟೆಂಟು. ಸ್ವಲ್ಪ ಪೇಜ್ ನೋಟ್ಸ್ ಮಾಡ್ಕೊಳ್ಳಿ. ಕ್ವಶನ್ ನೋಡಿದ್ದೀವಿ, ರಿಪೀಟು. ನೆಕ್ಸ್ಟ್ ಮೊಹೆಂಜಾದಾರೋ IVC ಇಂಡಸ್ ವ್ಯಾಲಿ ಸಿವಿಲ್. ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ಇಂಡಸ್ ವ್ಯಾಲಿ ಸಿವಿಲ್ ಒಂದು ಕ್ವಶನ್ನು ಇದೇ ಇರ್ತದೆ. ಹೌದಾ? ನೋಡಿ, ನೇಮ್ ದಿ ಇಂಪಾರ್ಟೆಂಟ್ ಇಂಡಿಯನ್ ಆರ್ಕಿಯಾಲಜಿಸ್ಟ್ ಬ್ರಾಟ್ ಲೈಟ್ ಟು ಹರಪ್ಪನ್ ಕಲ್ಚರ್. ಹರಪ್ಪ ನಾಗರಿಕತೆಗೆ ಬೆಳಕಿಗೆ ತಂದ ಭಾರತೀಯ ಆರ್ಕಿಯಾಲಜಿಸ್ಟ್ ಯಾರು? ಆಪ್ಷನ್ಗಳಿದ್ದಾವೆ, ನೋಡೋಣ ಮುಂದೆ. ನಾನು ಈ ಕ್ವಶನ್ಗಳು ಇಲ್ಲಿ ಹಾಕ್ಲಿಕ್ಕೆ ಮೇಯ್ನ್ ಪಾಯಿಂಟ್ಸ್ ಏನು, ನಾನು ಯಾವ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂದರೆ, ಈ ಕೇಳಿರ್ತಕ್ಕಂಥ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಕ್ವಶನ್ ಪೇಪರು, ಕೇಳಿರ್ತಕ್ಕಂಥ ಈ ಕ್ವಶನ್ನು ಹೊಸದಲ್ಲ, ಅಷ್ಟೇ ನನ್ನ ಪಾಯಿಂಟ್. ಫಾಲೋಯಿಂಗ್ ವಾಸ್ ದಿ ಮೇನ್ ಪೋರ್ಟ್ ಫಾರ್ ದಿ ಇಂಡಸ್ ಪೀಪಲ್. ಹಿಂದೂ ನಾಗರಿಕತೆ ಜನರಿಗೆ ಪ್ರಮುಖವಾದ ಬಂದರು ಯಾವುದು? ಬರಿಯಲ್ಸ್ ಆಫ್ ಹರಪ್ಪನ್ ಕಲ್ಚರ್ ಹ್ಯಾವ್ ಬಿನ್ ಫೌಂಡ್ ಇನ್ ಇಂಡಿಯಾ ಅಟ್. ಈ ಸಮಾಧಿ, ಹರಪ್ಪ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥ ಈ ಸಮಾಧಿಗಳು, ಸ್ಮಶಾನಗಳು ಯಾವ ಜಾಗದಲ್ಲಿ ಕಂಡುಬರ್ತಿದ್ದೋ? ನೆಕ್ಸ್ಟು, ಫಾಲೋಯಿಂಗ್ ಇಸ್ ನಾಟ್ ಮ್ಯಾಚ್ ಕರೆಕ್ಟ್ಲಿ. ಸರಿಯಾಗಿ ಹೊಂದಾಣಿಕೆ ಯಾವುದಾಗಿಲ್ಲ? ಹರಪ್ಪ, ಲೋಥಾಲ್, ದೋಲಾ, ಬನ್ವಾ. ನೀವು ಇಲ್ಲಿ ಏನು ಗಮನಿಸಬೇಕು, ಒಂದು ಸೈಟ್ಸ್ ನೋಡ್ಕೊಳ್ಳಿ. ಕನ್ನಡದಲ್ಲಿ ನಿವೇಶನ ಅಂದರೆ ಸೈಟ್ಸು. ಪ್ರತಿ ಕ್ವಶನ್ನಲ್ಲೂ ಕಾಮನ್ನಾಗಿ ಬರ್ತಿದ್ದಾವೆ. ಪ್ರೀವಿಯಸ್ ನೋಡಿ, ಇಲ್ಲಿ ನೋಡಿ, ಲೋಥಾಲ್ ಬಂದಿದೆ, ಹರಪ್ಪ ಬಂದಿದೆ, ಮೊಹೆಂಜಾದಾರೋ ಬಂದಿದೆ,
ಕಾಲಿಬಂಗನ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಕಾಲಿಬಂಗನ್ ಬಂದಿದೆ, ಲೋತಾಲು, ರಾಕಿಗರಿ. ಗಮನಿಸ್ತಾ ಇದ್ದೀರಾ? ನಿಮ್ಗೆ ಏನು ಗೊತ್ತಾಗಬೇಕಿಲ್ಲಿ, ಈ ಒಂದು ಆಪ್ಷನ್ಸ್ಗಳು ಬರ್ತಾವಲ್ಲ, ಇವನ್ನ ಭಾಳ ಡೀಟೇಲಾಗಿ ಓದ್ಕೋಬೇಕು. ಫಾಲೋಯಿಂಗ್ ಇಸ್ ಎ ಪ್ಲೇಸ್ ಇನ್ ದಿ ಲಾರ್ಕಾನ್ ಡಿಸ್ಟ್ರಿಕ್ಟ್ ಆಫ್ ಸಿಂಧ್ ಪ್ರಾವಿನ್ಸ್ ಇನ್ ಪಾಕಿಸ್ತಾನ್. Again, Alamkirpur, Harappa, Rangpura, Mohenjo-daro. Which among the following was the port town of Indus Valley Civilization? ಹಿಂದೆ ನೋಡೋದು ಪೋರ್ಟ್ ಟೌನು. ಓಕೆನಾ? ಅಗೇನ್ ಹರಪ್ಪ, ಲೋತಾಲು, ಧೋಲಾವೀರ, ರಿಪೀಟು. ನೆಕ್ಸ್ಟ್, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಹರಪ್ಪನ್ ಸೈಟ್ ವಾಸ್ ಎ ಡಾಕ್ಯಾರ್ಡ್ ಫೌಂಡ್? ಡಾಕ್ಯಾರ್ಡ್ ಅಂದ್ರೇನು? ಬಂದರು. ಬಂದರು ಅಂತ ಕರಿತೀರಿ, ಬಂದರು, ಹಡಗು ದಾಣ ಅಥವಾ ಬಂದರು. ಓಕೆನಾ? ಎಲ್ಲಿ ಕಂಡು ಬರ್ತಿತ್ತು? ಲೋತಾಲು, ಕಾಲಿಬಂಗನ್ನು, ಚಾನ್ಹುದಾರೋ. ಉತ್ತರ ನಿಮ್ಗೆ ಎಲ್ಲ ಕಡೆ ಸಿಗ್ತವೆ. ಓಕೆನಾ? ಉತ್ತರ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ನಾನು ಯಾಕೆ ಇಷ್ಟು ಕ್ವಶನ್ಗಳು ತಂದು ಕ್ವಶನ್ ಆನ್ಸರ್ ಹೇಳ್ತಾ ಇಲ್ಲ ಅಂದರೆ, ನೀವು ಅದ್ರ ಹಿಂದಿನ ಈ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹಿಸ್ಟಾರಿಕಲ್ ಪ್ಲೇಸಸ್ ಆರ್ ರಿಲೇಟೆಡ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹರಪ್ಪ, ಲೋತಾಲು, ಕಾಲಿಬಂಗನ್ನು, ಸನ್ನತಿ ಅಶೋಕನ ಬಗ್ಗೆ ಓದುವಾಗ ನೋಡ್ತೀರಾ. ಓಕೆನಾ? ನೀವೇನು ಮಾಡಬೇಕು, ಯಾವುದೇ ಕ್ವಶನ್ ಪೇಪರ್ ನೋಡಿದಾಗ ಈ ರೀತಿ ಆನ್ಸರ್ ಇದರಿಂದ ಭಾಳಷ್ಟು ಊರುಗಳಿದ್ದಾವೆ, ಅದನ್ನು ಕೊಡೋದಲ್ಲಿ ಸನ್ನತಿನ ಯಾಕೆ ಕೊಟ್ಟರು ಅದನ್ನು ಗಮನಿಸಿ. ಅಟ್ ದಿ ಬಿಗಿನಿಂಗ್, ಫ್ರಮ್ ವಿಚ್ ಆರ್ಕಿಯಾಲಜಿಕಲ್ ಸೈಟ್ ಎವಿಡೆನ್ಸ್ ಆಫ್ ಇಂಡಿಯನ್ ಫಸ್ಟ್ ಅರ್ಬನ್ ಸೆಟ್ಲ್ಮೆಂಟ್ ವಾಸ್ ಡಿಸ್ಕವರ್ಡ್? ಮೊದಲ ನಗರ ಸೆಟ್ಲ್ಮೆಂಟ್ ಎಲ್ಲಿ ಕಂಡು ಬಂತು? ಕಾಲಿಬಂಗನ್ನ, ಧೋಲಾವೀರನ, ಹರಪ್ಪನ, ಬನ್ವಾಲಿನ? ಅದೇ ಕ್ವಶನ್ನೇ, ಅದೇ ಆಪ್ಷನ್ಸೇ ರಿಪೀಟ್, ಹೊಸದೇನು ಹುಡುಕ್ತಾ ಇಲ್ಲ ಅವರು. ಇದನ್ನು ಗಮನಿಸ್ಕೊಳ್ಳಿ. ಕರೆಕ್ಟ್ ಯಾವುದು ಅಂತ ಕೇಳಿದರೆ 3 ಸ್ಟೇಟ್ಮೆಂಟ್ ಇದೆ. ಹರಪ್ಪ ಇಸ್ ನೌ ಇನ್ ದಿ ಸಿಂಧ್ ಪ್ರಾವಿನ್ಸ್ ಆಫ್ ಪಾಕಿಸ್ತಾನ. ಹರಪ್ಪ ಇವತ್ತಿನ ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸಲ್ಲಿ ಕಂಡುಬರುತ್ತೆ. ಹರಪ್ಪ ಇಸ್ ಎ ಸಿಟಿ ಸೈಟಾ? ಗ್ರೇಟ್ ಬಾತ್ ಫೌಂಡ್ ಇನ್ ಮೊಹೆಂಜೋದಾರೋನ? ಆನ್ಸರ್ ನೋಡ್ಕೊಳ್ಳಿ, ಟಿಕ್ ಆಗ್ತದೆ ಅಂದರೆ ಅದು ರೈಟು ಅಂತಲ್ಲ, ಇಷ್ಟು ಕ್ವಶನ್ ಓದುವಾಗ ಹಾಕಿರೋದು, ನೀವು ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್, ಇದು KAದು ಕ್ವಶನ್, ಇದು ರೀಸೆಂಟಾಗಿ ಕೇಳಿರೋ ಕ್ವಶನ್ ಪೇಪರ್ ಇದು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೈಟ್ಸ್ ಕೇಳಿದ್ದಾನೆ ಮತ್ತು ಪ್ರೂಫ್ ಕೇಳಿದ್ದಾನೆ ಇಲ್ಲಿ, ಅಂದರೆ ಈ ಹಿಂದೆ ಬಂತಲ್ಲ ಸ್ಟೇಟ್ಮೆಂಟು, ಒಂದೇ ಬಳಸ್ಕೊಂಡು ಇಲ್ಲಿ ಮಾಡ್ಬೋದು. ಓಕೆನಾ? ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸ್ಟ್ಯಾಚ್ಯೂ ಆಫ್ ಡ್ಯಾನ್ಸಿಂಗ್ ಗರ್ಲ್, ಮೊಹೆಂಜೋದಾರೋ, ಕಾಲಿಬಂಗನ್, ಫೈರ್ ಆಲ್ಟರ್ಸು, ಲೋತಾಲು, ಡಾಕ್ಯಾರ್ಡು, ಹರಪ್ಪ, ಗ್ರಾನರಿ. ಕ್ಲಿಯರಾ? ಇಲ್ಲಿ ಈಸಿಯಾಗಿ ತೆಗಿಬೋದು ಗೋಲ್ಡ್ ಕಾಯಿನ್ಸ್. ಹೆಂಗೆ ಹೇಳ್ತೀರಾ? ಹರಪ್ಪ ಕಾಲದಲ್ಲಿ ಚಿನ್ನದ ನಾಣ್ಯಗಳು ಚಾಲ್ತಿಲಿದ್ವಾ? ಇಲ್ಲ. ಡೈರೆಕ್ಟಾಗಿ ಇದನ್ನ ಎಲಿಮಿನೇಟ್ ಮಾಡ್ಬೋದು. ಇದನ್ನ ಗೋಲ್ಡ್ ಕಾಯಿನ್ಸ್ ಅಂತ ಕೇಳಿದಾನಲ್ಲ, ಇದನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿ. 3 ಯಾವ ಆಪ್ಷನ್ನಲ್ಲೂ ಬರಬಾರದು. ಯಾಕಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಗೋಲ್ಡ್ ಕಾಯಿನ್, ಚಿನ್ನದ ನಾಣ್ಯಗಳು ಚಲಾವಣೆನೇ ಇರಲಿಲ್ಲ. ಹಾಗಿದ್ರೆ ಹೆಂಗೆ ವ್ಯಾಪಾರ ಮಾಡ್ತಿದ್ರು? ಬಾರ್ಟರ್ ಸಿಸ್ಟಮ್. ಈ ಕ್ವಶನ್ ಪೇಪರ್ ತೊಗೊಂಡೋಗಿದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾರ್ಟರ್ ಸಿಸ್ಟಮ್, ನಿನ್ನ ಹತ್ರ ಏನಿಲ್ಲ, ಈಗ A ಅಂತ ಒಬ್ಬಿದ್ದಾನೆ, ಇಲ್ಲಿ B ಅಂತ ಒಬ್ಬ ಇದ್ದಾನೆ. ಇವನು ರಾಗಿ ಬೆಳಿತಾನೆ, ಇವನು ಅಕ್ಕಿ ಬೆಳಿತಾನೆ. ಇವನಿಗೆ ರಾಗಿ ಬೆಳೆಯೋದ್ರಿಂದ ಅಕ್ಕಿ ಇರಲ್ಲ, ಇವನು ಅಕ್ಕಿ ಬೆಳೆಯೋದ್ರಿಂದ ರಾಗಿ ಇರಲ್ಲ. ಏನು ಮಾಡ್ತಾನೆ? ರಾಗಿನ B ಕೊಡ್ತಾನೆ, ಇವನಿಂದ ಅಕ್ಕಿ ಇಸ್ಕೊತಾನೆ, ಎಷ್ಟು ಬೇಕಷ್ಟು. ಏನು 1 ಮೂಟೆಗೆ 1 ಮೀಟ, ಅದು ಅವರು ನೋಡ್ಕೊಂಡಿರ್ತಾರೆ ಅಲ್ಲಿ, ಒಂದು ಸ್ಟ್ಯಾಂಡರ್ಡ್ ಮಾಡಿಕೊಂಡು ಈ ಥರ. ಇದನ್ನು ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿ ಈಗಿನ ಕಾಲದಂಗೆ ದುಡ್ಡು ಕೊಟ್ಟು ತೊಗೊಳ್ಳೋದು, ಚಿನ್ನದ ನಾಣ್ಯಗಳು ಯಾವುದು ಚಾಲ್ತಿಲಿರಲಿಲ್ಲ. ಹಾಗಾಗಿ 3ನ್ನ ನಾವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ತೀವಿ. 3 ಯಾವ ಆಪ್ಷನಲ್ಲಿದೆ? ಇದರಲ್ಲಿದೆ, ಬರಲ್ಲ. ಇಲ್ಲಿದೆ, ಬರಲ್ಲ. ಇಲ್ಲಿದೆ, ಬರಲ್ಲ. ಡೈರೆಕ್ಟಾಗಿ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ. 3 ಇದು ಕರೆಕ್ಟ್ ಆನ್ಸರ್. 3 ಕರೆಕ್ಟ್ ಆನ್ಸರ್. ಕ್ರಾಶ್ ಚೆಕ್ ಮಾಡ್ಕೊಳ್ಳಿ, ಬಟ್ ಉತ್ತರ ಈ ಥರ. ಸೊ ಸ್ವಲ್ಪ ಥರ ನೋಡ್ತಾ ಹೋಗಿ, ಇಲ್ಲೇ ಜಾಸ್ತಿ ಟೈಮ್ ಆಯ್ತು, ಇಲ್ಲೇ ಇನ್ನು ಮುಂದೆ ಇದ್ದಾವೆ. ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಇಂಡಿಯನ್ ಸಿಟೀಸ್ ವಾಸ್ ನೋನ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್? ಡಾಕ್ಯಾರ್ಡ್ ನೋಡ್ದು. ನೆಕ್ಸ್ಟು ಡಾಕ್ಯಾರ್ಡು ಇದೆ, ಪೋರ್ಟ್. ಡಾಕ್ಯಾರ್ಡ್ ನೋಡ್ದು, ಪೋರ್ಟ್ ನೋಡ್ತಾ ಇದ್ದೀವಿ. ನೆಕ್ಸ್ಟು ವಾಟರ್ ಮ್ಯಾನೇಜ್ಮೆಂಟು, ಎಲ್ಲ ಒಂದೇ. ಯಾವ ಸಿಟಿ? ಲೋತಾಲ, ಮೊಹೆಂಜೋದಾರೋ, ಹರಪ್ಪನ,
ಸೋಲವೀರನ ಅದೇ ಆಪ್ಷನ್ನೇ ಕೊಡ್ತಾ ಇದ್ದಾನೆ, ಪ್ರತಿ ಕ್ವಶನಲ್ಲೂ ಅದೇ ಆಪ್ಷನ್ನೇ. ಅಂದಮೇಲೆ ಆ ಕ್ವಶನ್ ಆಪ್ಷನ್ಸ್ಗಳು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ವಲ್ಪ. ಹರಪ್ಪನ್ ಸೈಟ್ ಅಟ್ ಕೊಟ್ಟಿಜಿ ಇಸ್ ಕ್ಲೋಸ್ ಟು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಮೇಜರ್ ಸೈಟ್ಸ್ ಆಫ್ ದಟ್ ಸಿವಿಲೈಸೇಷನ್? ನಾಟ್ ಎ ಹರಪ್ಪನ್ ಸೈಟ್, ಹರಪ್ಪನ್ ಸೈಟೇ ಅಲ್ಲ. ಇದಕ್ಕೆ ಉತ್ತರ ಇಷ್ಟು ಕ್ವಶನ್ ನೋಡಿದ್ವಲ್ಲ, ಈ ಒಂದು ಆಪ್ಷನ್ನಲ್ಲೇ ಸಿಗ್ತವೆ. ಹೌದಾ? ನೋಡಿ, ನೀವು ಹುಡುಕಿ ಗೊತ್ತಾಗುತ್ತಿದೆ. ಇದೆಲ್ಲ UPSC ಪೇಪರ್ಸು. ಫಾಲೋಯಿಂಗ್ ಹರಪ್ಪನ್ ಸೈಟ್ ಸ್ಪೆಷಲೈಸ್ ಸೆಂಟರ್ ಫಾರ್ ಮೇಕಿಂಗ್ ಶೆಲ್ ಆಬ್ಜೆಕ್ಟ್ಸ್. ಶೆಲ್ ಆಬ್ಜೆಕ್ಟ್ಸ್ ಮಾಡೋದಕ್ಕೆ ಈ ಒಂದು ಕೆಳಗಿನ ಯಾವ ಜಾಗ ಇಂಪಾರ್ಟೆಂಟ್? ಫಾಲೋಯಿಂಗ್ ಹರಪ್ಪನ್ ಸೈಟ್ ಆರ್ ಫೈರ್ ಆಲ್ಟರ್ಸ್ ಫೌಂಡ್. ಈಗಷ್ಟೇ ನೋಡ್ದು ಫೈರ್ ಆಲ್ಟರ್ಸು ಇಲ್ಲಿದೆ, ಮೂರನೇ ಕ್ವಶನ್ನು ಫೈರ್ ಆಲ್ಟರ್ಸ್. ಅದು UPSC ನೋಡಿದರೆ ಇದ್ರಲ್ಲಿ ಮಾಡ್ಬೋದು ನೀವು. ಓಕೆನಾ? ಇತರ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟು ನೋಡಿ ಹೇಳೋದು. ಇನ್ ದಿ ಹರಪ್ಪನ್ ಸಿವಿಲೈಸೇಷನ್ ಟ್ರೇಸಸ್ ಆಫ್ ಕೆನಲ್ಸ್ ಎಲ್ಲಿ ಕಂಡು ಬರ್ತವೆ? ನೀವು ಯಾವುದೇ ಈ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಎಲ್ಲ ಬುಕ್ಗಳು ನೋಡೋದು ನಿಮಗೆಲ್ಲ ಆನ್ಸರ್ ಕೊಡ್ತಾರೆ. ಬಟ್ಟು ಕ್ವಶನ್ ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕಷ್ಟೆ. ಹರಪ್ಪನ್ ಸೈಟು ಮತ್ತು ಲೊಕೇಶನ್ ನಾಗೇಶ್ವರ, ಅಲಂಗೀರ್ಪುರ್, ಕಾಲಿಬಂಗನ್, ರಾಕಿಗರಿ, ಈ ಒಂದು ಸೈಟ್ಸ್ಗಳು ಈ ದೇಶದ ಯಾವ ಈಗಿನ ರಾಜ್ಯಗಳಲ್ಲಿ ಕಂಡುಬರ್ತದೆ ಅಂತ ಆಗಿದೆ. ನೋಡಿ ಎಷ್ಟು ಕ್ವಶನ್ ಕೇಳಿದ್ದಾನೆ. ಇವು ಜಸ್ಟ್ ಏನು ಈ ಒಂದು ಕ್ವಶನ್ಗೆ ರಿಲೇಟೆಡಾಗಿ ಹಾಕಿರೋದು ನಾನು. ಇವು ಹರಪ್ಪ ನಾಗರಿಕತೆ ಅಂತಲೇ ಮೊಹೆಂಜೊದಾರೋ ಅಂತ ಬಂದರೆ ತುಂಬ ಕ್ವಶನ್ ಸಿಗ್ತಾ ಹೋಗ್ತವೆ. ಅವನ್ನೆಲ್ಲ ಆ್ಯಡ್ ಮಾಡಿಲ್ಲ. ಸಾಕು ಅನಿಸುತ್ತೆ ಕ್ವಶನ್ನು ಕೇಳಿರೋದ್ರಿಂದ. ಈ ಒಂದು ಕ್ವಶನ್ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಯಿತು. ನೀವು ಉತ್ತರಕ್ಕೆ ಬರೋಣ, ಇನ್ನು ಉತ್ತರನೇ ನೋಡಲಿಲ್ಲ ನಾವು. 8ನೇ ಕ್ವಶನು IBC ಬಗ್ಗೆ ಕೇಳಿದ್ದಾನೆ. ಇಲ್ಲೇನು ಕೇಳಿದ್ದಾನೆ? ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್ನು, ಲೋತಾಲು. ಇಲ್ಲಿ ಉತ್ಖನನಕಾರರು ಅಂದರೆ ಇಲ್ಲಿದೆ ಸೈಟ್ಸು ಮತ್ತು ಎಕ್ಸ್ಕವೇಟರ್ಸ್, ಅಂದರೆ ಆ ಜಾಗದಲ್ಲಿ ಹೆಚ್ಚಿನ ಅಧ್ಯಯನ ಮಾಡ್ತಾರೆ. ಈ ಹೆಚ್ಚಿನ ಅಧ್ಯಯನ ಮಾಡೋದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ನಿಮ್ಗೆ ಗೊತ್ತಿದ್ರೆ ಗೊತ್ತು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಆ ಥರ ಕ್ವಶನ್ ಇವು. ಎಲಿಮಿನೇಟ್ ಮಾಡೋಕ್ಕೆ ನನಗನ್ಸಿದ ಪ್ರಕಾರ ಎಲಿಮಿನೇಟು ಅಷ್ಟು ಯಾವುದು ಮಾಡ್ಬೋದು ನೀವು? ಯಾವುದನ್ನ ಮಾಡ್ಬೋದಾ ಡೈರೆಕ್ಟಾಗಿ? ನನಗನ್ಸುತ್ತೆ ಇದೊಂದು ಗೊತ್ತು ಮಾಡಿರ್ಬೋದು. ಯಾಕಂದರೆ ಇಲ್ಲಿ ಕೇಳಿರೋದು ಉತ್ಖನನಕಾರರು, ಇನ್ನೊಂದು ಸಂಶೋಧನಕಾರರು ಅಥವಾ ಡಿಸ್ಕವರ್ಡ್ ಅಂತ ಬರುತ್ತೆ. ಇಂಗ್ಲೀಷಲ್ಲಿ ಬರೆದು ಬಿಡ್ತೀನಿ, ಡಿಸ್ಕವರ್ಡ್ ಅಂತ. ನಾವು ಡಿಸ್ಕವರ್ಡ್ ಅನ್ನೋ ಕ್ವಶನ್ನು ಈ ನಮ್ಮ ಕ್ಲಾಸ್ ನೋಟ್ಸಲ್ಲೆಲ್ಲ ಕ್ಲಾಸ್ ಮಾಡುವಾಗ ಹೇಳ್ತಾ ಹೋಗ್ತಾರೆ. ಡಿಸ್ಕವರ್ಡ್, ಹರಪ್ಪ ನಾಗರಿಕತೆಯನ್ನು ಡಿಸ್ಕವರ್ ಮಾಡಿದವ್ರು ಯಾರು, ಮೊಹೆಂಜೊದಾರೋ ಡಿಸ್ಕವರ್ ಮಾಡಿದವ್ರು ಯಾರು, ಆ ಒಂದು ಸಾಲಲ್ಲಿ ಒಂದಷ್ಟು ಹೆಸರುಗಳು ಬರ್ತಾ ಹೋಗ್ತವೆ. ಆವಾಗ ಲೋತಾಲು ಡಿಸ್ಕವರ್ ಮಾಡಿದವರು ಇವರೇ, ಉತ್ಖನನ ಮಾಡಿದವರು ಇವರೇ, SR ರಾವ್. ಆ ಒಂದು ಆ್ಯಂಗಲಲ್ಲಿ ನಾವು ಇದನ್ನು ಸ್ವಲ್ಪ ಗೆಸ್ ಮಾಡ್ಬೋದು. ಡಿಗೆ 1, ಬಟ್ ಏನು ಯೂಸ್ ಇಲ್ಲ. 3 ಕ್ವಶನ್ ಅವೇ ಬಂದಿದ್ದಾವೆ. ಹೌದಾ? ನೀವು ಉತ್ತರ ನೋಡ್ಬಿಡೋಣ. ಹರಪ್ಪ MS ವತ್ಸ, ಎಗೆ 2, ಬಿಗೆ 5, ಮೊಹೆಂಜೊದಾರೋ ಜಾರ್ಜ್ F ಟೇಲ್ಸ್, ಕಾಲಿಬಂಗನ್ನು ಸಿಗೆ 4, ತಾಪರ್, ಲೋತಾಲು SR ರಾವ್. ಜಸ್ಟ್ ನೋಡ್ಬಿಡೋಣ ಇಲ್ಲಿ ಹರಪ್ಪ. ಜಸ್ಟ್ 2 ಪಾಯಿಂಟ್ ಸಾಕಷ್ಟೇ, ಜಾಸ್ತಿ ಹೇಳೋಕ್ಕಲ್ಲ ನಾನು. ಹರಪ್ಪ ಇದನ್ನು ಡಿಸ್ಕವರ್ ಮಾಡಿದಾರೆ ಯಾರು? ನಮಗೆಲ್ಲ ಗೊತ್ತು, ದಯಾರಾಮ್. ಮೊದಲು ಈ ಸ್ಥಳವನ್ನು ಡಿಸ್ಕವರ್ ಮಾಡ್ತಾರೆ, ಬಟ್ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಇದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದವರು ಯಾರು ಅಂದರೆ MS ವತ್ಸ. ನಾವು ಇಲ್ಲಿವರೆಗೂ ಇಷ್ಟು ಓದಿದ್ದು ಹರಪ್ಪ ಡಿಸ್ಕವರ್ ಮಾಡಿದವರು ದಯಾರಾಮ್ ಸರ್ಹಾನಿ ಅಂತ. ಇನ್ನು ಮುಂದೆ ನಿಮ್ಮ ನೋಟ್ಸಲ್ಲಿ ಇದೊಂದು ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ, MS ವತ್ಸ ಇವರು ಇಂಪಾರ್ಟೆಂಟ್ ಯಾರು? ಎಕ್ಸ್ಕವೇಟರ್. ಓಕೆನಾ? ಯಾವಾಗ ಕಂಡು ಹಿಡಿತಾರೆ ಇವೆಲ್ಲ ಇಸ್ವಿ ನಾನು ಅಷ್ಟು ಎಂಟರ್ಟೈನ್ ಮಾಡಲ್ಲ ಡಿಸ್ಕವರ್ ನೆನ್ಪಿಟ್ಕೊಳ್ಳೋಕ್ಕೆ. ಬಟ್ ಜಸ್ಟ್ ನೋಡ್ತಾ ಹೋಗಿ, ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಜಾಸ್ತಿ ರಿವಿಷನ್ ಮಾಡ್ತಾ ಅದಾಗೆ ನೆನಪಲ್ಲಿ ಉಳ್ಕೋತದೆ.
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಹರಪ್ಪ ನಾಗರಿಕತೆ ಅಂತ ಯಾಕೆ ಕರಿತೀವಿ? SCERT ಬುಕ್ಸಲ್ಲ ಇದಕ್ಕೆ ಆನ್ಸರು. ಅಂದರೆ ಈ ಒಂದು ಜಾಗದಲ್ಲಿ ಮೊದಲು ಕಂಡು ಬಂದ ಸ್ಥಳ ಇದು. ಓಕೆನಾ? ಹಾಗಾಗಿ ಆ ಒಂದು ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತಲೇ ಕರಿತಾ ಬರ್ತಾರೆ. ಓಕೆನಾ? ಹರಪ್ಪ ನಾಗರಿಕತೆ ಈ ಹಿಂದೆ ಜಸ್ಟ್ ನೋಡ್ದು. ಹರಪ್ಪ ನಾಗರಿಕತೆಯಲ್ಲಿ ಏನು ಗ್ರ್ಯಾನರೀಸ್ ಕಂಡು ಬರ್ತವೆ, ಉಗ್ರಾಣಗಳು. ಎಷ್ಟಿದೆ? 12 ಇದೆ. 6 ಒಂದು ಸಲ 6, ಇನ್ನೊಂದು ಸಲ 6. ಇದೊಂದು ಪಾಯಿಂಟ್ ನೆನ್ಬಿಟ್ಕೊಳ್ಳಿ, ಯಾಕಂದರೆ ಈಗ ರೀಸೆಂಟಾಗಿ ಹಿಂದೆ ಕೇಳಿರೋ PYQ ಇದು. ನೆಕ್ಸ್ಟ್ ನೋಡೋಣ. ಮೊಹೆಂಜೋದಾರೋ. ಇದನ್ನು ಕಂಡುಹಿಡಿದವರು ಯಾರು ಹೇಳ್ತೀರಾ? SRD ಬ್ಯಾನರ್ಜಿ ಮತ್ತು ಜಾನ್ ಮಾರ್ಷಲ್. ಇವರು ಇದನ್ನು ಡಿಸ್ಕವರ್ ಮಾಡ್ತಾರೆ. ಅದನ್ನು ಹೆಚ್ಚಿನ ಅಧ್ಯಯನ ಮಾಡಿದವರು ಯಾರು? ಜಾರ್ಜ್ F. ಡೇಲ್ಸ್. ಈ ಒಂದು ಪಾಯಿಂಟು ಮುಂದಿನ ದಿನದಲ್ಲಿ ನೆನ್ಪಿಟ್ಕೊಳ್ಳಿ. ಈ ಜಾರ್ಜ್ F. ಡೇಲ್ಸು ಇನ್ನೊಂದು ಪಾಯಿಂಟಲ್ಲೂ ನಮ್ಗೆ ಇಂಪಾರ್ಟೆಂಟು. ಎಲ್ಲಿ? ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ಅವನತಿಗೆ ಕಾರಣಗಳು ಅಂತ ಒಂದಷ್ಟು 6ರಿಂದ 7 ಪಾಯಿಂಟ್ ಓದಿರ್ತೀವಿ. ಕಾರಣಗಳು ಅಂದಾಗ ಅದರಲ್ಲಿ ಒಂದು 6ರಿಂದ 7 ಪಾಯಿಂಟಲ್ಲಿ ಒಂದು ಬರುತ್ತೆ ಆರ್ಯರ ದಾಳಿ. ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ನಾಶ ಆಗಲಿಕ್ಕೆ ಆರ್ಯರು ದಾಳಿ ಮಾಡಿದ್ದು ಅಂತ ಒಂದು ಪಾಯಿಂಟ್ ಬರುತ್ತೆ. ಇದು ಪಾಯಿಂಟನ್ನು ತಪ್ಪು ಅಂತ ನಿರೂಪಿಸ್ತಾರೆ ಯಾರೋ? ಜಾರ್ಜ್ F. ಡೇಲ್ಸ್. ಅಂದರೆ ಆರ್ಯರ ದಾಳಿಯಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾಶ ಆಗಿಲ್ಲ ಅಂತ ಪ್ರೂವ್ ಮಾಡಿದಾರೆ ಯಾರು ಅಂತ ಬಂದಾಗ ಜಾರ್ಜ್ F. ಡೇಲ್ಸ್. ಈ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಯಾವುದಿದೆ? ಕಾಲಿಬಂಗನ್. ಕಪ್ಪು ಬಳೆ. ಫೈರ್ ಆಲ್ಟರ್ಸ್, ಬ್ಲ್ಯಾಕ್ ಬ್ಯಾಂಗಲ್ಸ್. ಓಕೆನಾ? ನೆಕ್ಸ್ಟ್ ಇದನ್ನು ಡಿಸ್ಕವರ್ ಮಾಡಿದವರು ಯಾರು? ಅಮಲಾನಂದ ಘೋಷ್. ನೆನ್ಪಿಟ್ಕೊಳ್ಳಿ, ಅಮಲಾನಂದ ಘೋಷ್ ಡಿಸ್ಕವರ್ ಮಾಡಿದವರು ಇವರು, ಅಮಲಾನಂದ ಘೋಷ್. ಬಟ್ ಎಕ್ಸ್ಕವೇಟರ್ ಮಾಡಿದವರು ಆಪ್ಷನಲ್ಲಿ ಕೊಟ್ಟಿರೋ BK ತಾಪರ್ರು ಜೊತೆಗೆ BB ಲಾಲ್. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕಾಲಿಬಂಗನ್, ಅಮಲಾನಂದ ಘೋಷ್ ಡಿಸ್ಕವರ್ ಮಾಡ್ತಾರೆ. ಹೆಚ್ಚಿನ ಅಧ್ಯಯನ ಮಾಡಿದವರು BK ತಾಪರ್ ಮತ್ತು BB ಲಾಲ್. ಇಲ್ಲೇನು ಕಂಡುಬರ್ತವೆ? ಫೈರ್ ಆಲ್ಟರ್ಸು ಮತ್ತು ಭೂಕಂಪನದ ಕುರುಹುಗಳು ಅಂತ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಅರ್ತ್ಕ್ವೇಕ್ಸ್ ಎವಿಡೆನ್ಸ್. ಈ ಪಾಯಿಂಟು ಇಲ್ಲಿ ಕಂಡುಬರುತ್ತೆ. ಎಷ್ಟು ಒಂದೊಂದು 2 ಪಾಯಿಂಟ್ಸು ರಿವಿಷನ್ ಆಗಿರೋದ್ರಿಂದ, ಯಾಕಂದರೆ ಎಲ್ಲ ಕ್ಲಾಸ್ ನೋಟ್ಸಲ್ಲಿ ಓದಿರ್ತೀರ, ಕ್ಲಾಸಲ್ಲಿ ಆಗಿರ್ತದೆ, ಎಲ್ಲ ಬುಕ್ಕಲ್ಲೂ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಜಸ್ಟ್ ಒಂದು ಬ್ರಷ್ ಅಪ್ ಮಾಡ್ಕೊಂಡು ಹೋಗೋದಷ್ಟೇ. ಲೋಥಾಲ್ ಗುಜರಾತಲ್ಲಿ ಕಂಡುಬರುತ್ತೆ. ಇದನ್ನು ಡಿಸ್ಕವರ್ ಮಾಡಿದವರು ಮತ್ತು ಎಕ್ಸ್ಕವೇಟರ್ ಮಾಡಿದವರು ಇಬ್ಬರು ಒಬ್ಬರೇ, SR ರಾವ್. ಓಕೆನಾ? ಇದನ್ನು ಮ್ಯಾಂಚೆಸ್ಟರ್ ಆಫ್ IBC ಅಂತ ಕೂಡ ಕರೀತಾರೆ. ಮ್ಯಾಂಚೆಸ್ಟರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ನದಿ ದಂಡೆ ಮೇಲಿದೆ? ಭೋಗಾವ ನದಿ ದಂಡೆ ಮೇಲೆ ಕಂಡುಬರುತ್ತೆ. ಎಲ್ರಿಗೂ ಗೊತ್ತು, ಬಂದರು ನಗರಿ. ಓಕೆನಾ? ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಇದು ಆ್ಯಕ್ಚುಲಿ ಕಾನ್ಸೆಪ್ಟು ಹಳೆದೆ, ಕ್ವಶನ್ನು ಸ್ವಲ್ಪ ವಸ್ತು ಮಾಡಿದ್ದಾನೆ. ಈ ಒಂದು ಪಾಯಿಂಟ್ ಆ್ಯಡ್ ಮಾಡಿ. ನೆಕ್ಸ್ಟು 9ನೇ ಕ್ವಶನು. ಭಾರತದ ವಿಸ್ತೀರ್ಣ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಸಮುದ್ರದವರೆಗೆ ಎಂದು ಯಾವ ಪುರಾಣದಲ್ಲಿ ಉಲ್ಲೇಖಿಸಿದೆ? ಹೊಸ ಕ್ವಶನು. ವಿಚ್ ಪುರಾಣ ಕೋಟ್ಸ್ ದಟ್
ಏರಿಯಾ ಆಫ್ ಇಂಡಿಯಾ ಆ್ಯಸ್ ಫಾಲೋಸ್ ಹೀಗಿದೆ. ಯಾವ ಥರ? ಹಿಮಾಲಯ ಫ್ರಮ್ ದಿ ನಾರ್ತ್, ಓಷನ್ ಇನ್ ದಿ ಸೌತ್. ಭಾರತ ಇಲ್ಲಿದ್ದರೆ ಈ ಉತ್ತರದಲ್ಲಿ ಹಿಮಾಲಯ ಇದೆ, ಸೌತಲ್ಲಿ ಏನಿದೆ? ಸಾಗರ ಇದೆ, ಮಧ್ಯದಲ್ಲಿ ಇರ್ತಕ್ಕಂಥದ್ದು ಭಾರತ ಅಥವಾ ಭರತ. ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಭರತ ವಂಶಸ್ಥರು ಅಂತ ಹೇಳಿದ್ದು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಹೇಳ್ಬೋದಾ? ಎಸ್, ವಿಷ್ಣು ಪುರಾಣ. ವಿಷ್ಣು ಪುರಾಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನೆಕ್ಸ್ಟ್ ಬಿಟ್ಟರೆ ವಾಯುಪುರಾಣ ಸ್ವಲ್ಪ ನೋಡ್ಕೊಳ್ಳಿ. ಗರುಡ ಪುರಾಣ 2-3 ಪಾಯಿಂಟ್ಸ್ ಸಾಕು. ರಿಸರ್ಚು R&D ಬೇಡ ಇಲ್ಲಿ. ವಾಯುಪುರಾಣ ಗುಪ್ತರ ಬಗ್ಗೆ ಹೇಳ್ತಾರೆ. ಗುಪ್ತ ಸಾಮ್ರಾಜ್ಯ ಓದ್ತಾ ಹೋದರೆ ನಿಮಗೆ ಈ ಒಂದು ಪದದ ಉಲ್ಲೇಖ ಕಂಡುಬರುತ್ತೆ. ಗುಪ್ತ ಪುರಾಣ ಗುಪ್ತರ ಬಗ್ಗೆ. ಮತ್ಸ್ಯ ಅಂತ ಬಂದಾಗ ಶಾತವಾಹನರ ಬಗ್ಗೆ, ಶಾತವಾಹನರ ಬಗ್ಗೆ. ಗರುಡ ಪುರಾಣದ ಬಗ್ಗೆ ನೋಡ್ಕೊಳ್ಳಿ, ನನಗೆ ಯಾವುದು ನೆನಪು ಬರ್ತಿಲ್ಲ, ನೋಡ್ಕೊಳ್ಳಿ ಓಕೆನಾ. ಓಕೆ, ಈ ಕ್ವಶನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಕ್ವಶನ್ ನೋಡ್ದು 1 2 3 4 ಕ್ವಶನ್ ನೋಡಿದ್ವಿ. ಬಟ್ 4 ಕ್ವಶನ್ನು. ಬಟ್ ಅದಕ್ಕೆ ಹಿಂದೆ ಪ್ರಿವಿಯಸ್ಸಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ನೋಡ್ತಾ ಹೋದರೆ ಕಡಿಮೆ ಒಂದು 25-30 ಪಾಯಿಂಟ್ಸ್ ಕ್ವಶನ್ ಆಗ್ತವೆ. ಸೊ ಎಲ್ರಿಗೂ ಕ್ಲಿಯರ್ ಆಯಿತು? ಏನಾದರೂ ತಪ್ಪಿದರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಿದ್ಕೊಳ್ಳೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.